ನಮಸ್ತೆ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಟೇಸ್ಟಿಯಾದಂಥ ಮ್ಯಾಂಗೋ ಐಸ್ ಕ್ರೀಮ್, ಅದು ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ರೀತಿಯಾದಂತಹ ಕೃತಕ ಬಣ್ಣ ಆಗಲಿ ಅಥವಾ ಫ್ಲೇವರ್ ಆಗಲಿ ಇದಕ್ಕೆ ಉಪಯೋಗಿಸಿಲ್ಲ. ಆದ್ರೂ ತುಂಬಾ ಕ್ರೀಮಿಯಾಗಿ ಬಂದಿರೋವಂಥ ಐಸ್ ಕ್ರೀಮ್. ನಾನು ಫಸ್ಟ್ ಇಲ್ಲಿ 350 ml ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದ ತಕ್ಷಣ ಅದನ್ನು ಆಫ್ ಮಾಡಿ ರೂಮ್ ಟೆಂಪ್ರೇಚರ್ನಲ್ಲಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಫ್ರಿಜ್ಜಲ್ಲಿಟ್ಟು ಅದನ್ನು ಕೂಲ್ ಮಾಡಬೇಕು. ನಂತರ ಇಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರಿಜ್ನಲ್ಲಿ ಒಂದು 30 ನಿಮಿಷ ಇಡೋಣ. ಈಗ ಫ್ರಿಜ್ನಲ್ಲಿಟ್ಟು ಒಂದು 30 ನಿಮಿಷ ಆಗಿದೆ. ಹಾಲು ಮತ್ತು ಮಾವಿನ ಹಣ್ಣು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 3 ಚಮಚ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನಿಲ್ಲಿ 1.5 ಕಪ್ ಆಗೋಷ್ಟು ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಅರ್ಧನೇ ಒಂದೊಂದು ಸತಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅರ್ಧನೇ ಒಂದು ಸತಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಉಳಿದಿರೋಂಥ ಅರ್ಧ ಹಾಲನ್ನ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿನಲ್ಲಿ ಒಂದು 2 ನಿಮಿಷ ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ಈಗ ಇದಾಗಿದೆ. ಈಗ ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ಮಿಲ್ಕ್ ಪೌಡರ್ ಇದೊಂದು 3/4 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಅರ್ಧ ಹಾಕೋಣ. ಒಂದೇ ಸತಿಗೆ ಪೂರ್ತಿ ಹಾಕೋಕ್ಕೆ ಹೋಗಬೇಡಿ. ಅರ್ಧ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಇದನ್ನು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡೋಣ. ಈಗ ಮತ್ತೆ ಉಳಿದಿರುವಂತಹ ಅರ್ಧ ಹಾಲು ಮತ್ತು ಇನ್ನರ್ಧ ಮಿಲ್ಕ್ ಪೌಡರಿಂದ ಅದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀವು ಮಿಲ್ಕ್ ಪೌಡರ್ ಬದಲಿಗೆ ಕಂಡೆನ್ಸ್ ಮಿಲ್ಕ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಕಲರ್ ಆಗಲಿ ಅಥವಾ ಫ್ಲೇವರಿಂಗ್ ಏಜೆಂಟ್ಸ್ ಆಗಲಿ ಯೂಸ್ ಮಾಡ್ತಾಯಿಲ್ಲ. ನ್ಯಾಚುರಲ್ ಆಗಿ ಹೋಮ್ ಮೇಡ್ ಆಗಿ ಐಸ್ ಕ್ರೀಮ್ ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ ಕಲರ್ ಹಾಕ್ಕೋಬೋದು, ಬಟ್ ಅದು ಅವಶ್ಯಕತೆ ಇಲ್ಲ. ಮ್ಯಾಂಗೋ ಅಲ್ಲೇ ನ್ಯಾಚುರಲ್ ಕಲರ್ ಇರುತ್ತೆ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬಂತೆ ಕ್ರೀಮಿಯಾಗಿ. ಇದನ್ನು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕ್ಬಿಟ್ಟು ಇದನ್ನು 8ರಿಂದ 10 ಅವರ್ ಅಥವಾ ಒಂದು ಓವರ್ ನೈಟ್ ಫುಲ್ ಇಟ್ಟರೂ ಆಗುತ್ತೆ. ನಾನು ಹಳೇದು ಐಸ್ ಕ್ರೀಮ್ ತಂದಿರೋ ಡಬ್ಬನೇ ಇರೋದ್ರಿಂದ ಅದರಲ್ಲೇ ಹಾಕ್ತಾಯಿದ್ದೀನಿ. ಇದನ್ನು ಫ್ರೀಝರ್ನಲ್ಲಿ ಇಡ್ತಾಯಿದ್ದೀನಿ. ಈಗ ಒಂದು 8ರಿಂದ 10 ಅವರ್ ಆದ ನಂತರ ಇದು ತೆಗೆದು ನೋಡಿದ್ರೆ ಫುಲ್ ಅದು ಸೆಟ್ಟಾಗಿ ಈ ರೀತಿ ಗಟ್ಟಿಯಾಗಿರುತ್ತೆ. ಬಟ್ ನೀವು ಇಮಿಡಿಯೇಟಾಗಿ ಅದನ್ನು ತೆಗಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಇದನ್ನು ಫ್ರಿಜ್ಜಿಂದ ಹೊರಗಡೆ ರೂಮ್ ಟೆಂಪ್ರೇಚರ್ನಲ್ಲಿ ಒಂದು 10 ನಿಮಿಷ ಬಿಟ್ಟರೆ ಈ ರೀತಿ ಸಾಫ್ಟಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಐಸ್ ಕ್ರೀಮ್ಗೆ. ನೀವು ಈಸಿಯಾಗಿ ಅದನ್ನು ಸ್ಕೋಪ್ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಐಸ್ ಕ್ರೀಮು. ಮನೆಯಲ್ಲೇ ಇರುವಂತಹ ಕಮ್ಮಿ ಸಾಮಗ್ರಿಗಳನ್ನ ಬಳಸಿ ಮಾಡ್ಬೋದಾದಂತಹ ಟೇಸ್ಟಿ ಐಸ್ ಕ್ರೀಮ್ ರೆಸಿಪಿ. ಅದು ನ್ಯಾಚುರಲ್, ಯಾವುದೇ ರೀತಿಯಾದಂಥ ಕೃತಕ ಬಣ್ಣ ಅಥವಾ ಫ್ಲೇವರ್ಗಳನ್ನ ಹಾಕಿಲ್ಲ. ಆದರೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಐಸ್ ಕ್ರೀಮು. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.